Father in heaven, we thank you and praise you for this blessed evening time. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಅನುಗ್ರಹಿಸಲ್ಪಟ್ಟಂತ ಈ ಒಳ್ಳೆ ಸಾಯಂಕಾಲ ವೇಳೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. We submit each and every listeners this evening. ಈ ಸಂಜೆ ವೇಳೆಯಲ್ಲಿ ಕೇಳುವಂತ ಪ್ರತಿಯೊಬ್ಬರನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸ್ತೇವೆ. Fill with your Holy Spirit and help us feel your presence tonight. ಪವಿತ್ರಾತ್ಮನಿಂದ ನಮ್ಮೆಲ್ಲರನ್ನ ತುಂಬಿಸಿ ನಿನ್ನ ಪ್ರಸನ್ನತೆಯನ್ನ ನಾವು ಅನುಭವಿಸುವುದಕ್ಕೆ ನಮಗೆ ಸಹಾಯ ಮಾಡು. We believe in your promise that you're coming soon. ನಾವು ನೀನು ಅತಿ ಬೇಗನೆ ಬರ್ಲಿಕ್ಕಿದ್ದಿ ಎಂಬಂತ ಆ ಒಂದು ವಾಗ್ದಾನವನ್ನ ಸಂಪೂರ್ಣವಾಗಿ ನಂಬುವಂತವರಾಗಿದ್ದೇವೆ. Help us to be ready always. ನಾವು ಯಾವಾಗಲೂ ಸಿದ್ಧರಾಗಿರುವುದಕ್ಕೆ ನಮಗೆ ಸಹಾಯ ಮಾಡು. Your name be glorified. ನಿನ್ನ ನಾಮ ಒಂದೇ ಮಹಿಮೆ ಪಡಲಿ. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. So greetings to you all once again. ಎಲ್ಲರಿಗೂ ಮತ್ತೊಮ್ಮೆ ನಾನು ವಂದನೆಗಳನ್ನ ಶುಭವನ್ನ ಕೋರುವಂತವನಾಗಿದ್ದೇನೆ. It is because of His grace that we got another chance to listen the word of God. ದೇವರ ಕೃಪೆಯಿಂದ ನಾವು ಮತ್ತೊಮ್ಮೆ ದೇವರ ವಾಕ್ಯವನ್ನ ಕೇಳುವುದಕ್ಕೆ ದೇವರು ನಮಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾನೆ. Well, we were discussing the pre-tribulation view of rapture. ನಾವು ಕಳೆದ ಸಂಚಿಕೆಗಳಲ್ಲಿ ಸಂಕಟ ಕಾಲಕ್ಕಿಂತ ಮುಂಚೆ ಸಭೆಯು ಎತ್ತಲ್ಪಡುತ್ತದೆ ಎಂಬಂತ ಆ ಒಂದು ದೃಷ್ಟಿಕೋನವನ್ನ ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೇವೆ. In that we were looking into the arguments in support of this view. ಈ ಒಂದು ದೃಷ್ಟಿಕೋನಕ್ಕೆ ಪೂರಕವಾಗಿರುವಂತ ಮಾತ್ರವಲ್ಲದೆ ಅದಕ್ಕೆ ವಿರುದ್ಧವಾಗಿರುವಂತ ಕೆಲವು ವಾದ ವಿವಾದಗಳನ್ನ ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. As I told you, we have selected 20 of the arguments, out of which 18 have already seen. ನಾನು ನಿಮ್ಗೆ 25 ವಾದಗಳನ್ನ ಆಯ್ಕೆ ಮಾಡಿದ್ದೇವೆ ಎಂಬುದಾಗಿ ನಾವು ತಿಳಿಸಿದೆವು. ಅದರಲ್ಲಿ ಈಗಾಗಲೇ ನಾವು 18 ವಾದಗಳನ್ನ ನಾವು ಚರ್ಚೆ ಮಾಡಿಕೊಂಡು ಬಂದಿದ್ದೇವೆ. So let us have a quick review of those arguments which you have already discussed. ನಾವು ಬೇಗನೆ ಆ ಎಲ್ಲ 18 ವಾದಗಳನ್ನ ನಾವು ಬೇಗನೆ ನಾವು ನೋಡಿಕೊಳ್ಳೋಣ. Number 1, the literal method of interpretation. ಬಹಳ ಮೊದಲನೇ ವಾದವಾಗಿದೆ, ಅದೇನೆಂದರೆ ವ್ಯಾಖ್ಯಾನದ ಅಕ್ಷರಸ ವಿಧಾನ. Then we have seen the nature of the 70th week. ಅದಾದ ನಂತರ 70ನೇ ವಾರದ ಸ್ವರೂಪವನ್ನ ನಾವು ಅಧ್ಯಯನ ಮಾಡಿಕೊಂಡಿದ್ದೇವೆ. Then we moved on to the third one, the scope of the 70th week. ಮೂರನೇದಾಗಿ ಈ 70ನೇ ವಾರದ ವ್ಯಾಪ್ತಿಯ ಕುರಿತಾಗಿ ನಾವು ಕಲಿತುಕೊಂಡಿದ್ದೇವೆ. Then we have seen the purpose of the 70th week. ಆದ ನಂತರ ನಾವು ಈ 70ನೇ ವಾರದ ಉದ್ದೇಶದ ಕುರಿತಾದಂತ ವಿಚಾರಗಳನ್ನ ನೋಡ್ಕೊಂಡಿದ್ದೇವೆ. Number 5 was the nature of the church. 5ನೇದಾಗಿ ಸಭೆಯ ಸ್ವರೂಪ. Then the church is a mystery. 6ನೇದಾಗಿ ಸಭೆಯು ಒಂದು ರಹಸ್ಯವಾಗಿದೆ. Then when we went on to the distinction between Israel and church. ಅದಾದ ನಂತರ ಇಸ್ರಾಯೇಲ್ ಮತ್ತು ಸಭೆಯ ನಡುವೆ ಇರುವಂತಹ ವ್ಯತ್ಯಾಸದ ಕುರಿತಾಗಿ ನಾವು ಕಲ್ತ್ಕೊಂಡಿದ್ದೇವೆ. Number 8 was the doctrine of imminence. 8ನೇದಾಗಿ ಈ ಒಂದು ಸನ್ನಿಹಿತತೆಯ ಸಿದ್ಧಾಂತವನ್ನ ನಾವು ನೋಡ್ಕೊಂಡಿದ್ದೇವೆ. The work of the restraining that based on 2 Thessalonians 2 was the next one. ನಂತರವಾಗಿ 2ನೇ ಥೆಸಲೋನಿಕ 2ನೇ ಅಧ್ಯಾಯದ ಆಧಾರದ ಮೇಲೆಗೆ ನಿಯಂತ್ರಕನ ಕೆಲಸದ ಕುರಿತಾಗಿ ನಾವು ಅಧ್ಯಯನ ಮಾಡಿಕೊಂಡಿದ್ದೇವೆ. 10th argument was the necessity of the interval. 10ನೇದಾಗಿ ಒಂದು ವಿರಾಮದ ಅವಶ್ಯಕತೆಯನ್ನ ನಾವು ನೋಡ್ಕೊಂಡಿದ್ದೇವೆ. Then we had the distinction between rapture and the second advent. ಅದಾದ ನಂತರ ಎತ್ತಲ್ಪಡುವಿಕೆ ಮತ್ತು 2ನೆಯ ಆಗಮನದ ನಡುವೆ ಇರುವಂತಹ ವ್ಯತ್ಯಾಸವನ್ನ ನಾವು ಗುರುತಿಸಿಕೊಂಡಿದ್ದೇವೆ. The problem behind 1 Thessalonians 4:13-18 was the 12th one. 12ನೇದಾಗಿ ನಾವು ನೋಡ್ಕೊಂಡಿದ್ದೇವೆ
ಈ ಒಂದನೇ ತೆಸಲೋನಿಕ 4ನೇ ಅಧ್ಯಾಯ 13-18 ವಚನದ ಹಿಂದೆ ಇರುವಂತ ಸಮಸ್ಯೆಯನ್ನ ನಾವು ಚರ್ಚೆ ಮಾಡಿದ್ದೇವೆ. The announcement of peace and safety based on 1 Thessalonians 5:1 was the 13th argument. 13ನೆಯ ವಾದ 1ನೇ ತೆಸಲೋನಿಕ 5:3 ಆಧಾರದ ಮೇರೆಗೆ ಶಾಂತಿ ಮತ್ತು ಸುರಕ್ಷತೆಯ ಘೋಷಣೆಯ ಕುರಿತಾಗಿ ನಾವು ನೋಡ್ಕೊಂಡಿದ್ದೇವೆ. Then we examined on Revelation 11:3 that the message of the two witnesses. ನಂತರವಾಗಿ 14ನೇ ವಾದ ಪ್ರಕಟಣೆ ಗ್ರಂಥ 11:3 ಆಧಾರದ ಮೇರೆಗೆ ಇಬ್ಬರು ಸಾಕ್ಷಿಗಳು ಸಂದೇಶವನ್ನ ಕೊಡುವಂತ ಆ ಒಂದು ಘಟನೆಯ ಕುರಿತಾಗಿಯೂ ಸಹ ನಾವು ಚರ್ಚೆ ಮಾಡಿದ್ದೇವೆ. The destiny of the church was the 15th one. 15ನೇದಾಗಿ ನಾವು ನೋಡ್ತೇವೆ ಸಭೆಯ ಭವಿಷ್ಯ. Then we had the waiting remnant at the second advent. 16ನೇದಾಗಿ ನಾವು ನೋಡಿದ್ದೇವೆ ಎರಡನೆಯ ಆಗಮನದಲ್ಲಿ ಕಾಯುತ್ತಿರುವಂತ ಉಳಿದವರು. Also we have seen the seal 144,000 from Israel as the 17th argument. 17ನೇ ವಾದ ಹೀಗಿತ್ತು, ಅದೇನೆಂದ್ರೆ ಇಸ್ರಾಯೇಲ್ನಿಂದ 1,44,000 ಜನರ ಮೇಲೆ ಮುದ್ರೆಯನ್ನ ಹಾಕಲಾಗುತ್ತದೆ. And 18th was the great object of satanic attack. 18ನೇ ವಾದವಾಗಿತ್ತು ಸೈತಾನನ ದಾಳಿಯ ಬಹುದೊಡ್ಡ ಒಂದು ವಸ್ತು. So out of 22 are left. ಇದರಲ್ಲಿ 22ರಲ್ಲಿ ಇನ್ನು ಸ್ವಲ್ಪ ಉಳಿದಿದೆ. So tonight we will be looking into the 19th argument. ಈ ರಾತ್ರಿ ವೇಳೆಯಲ್ಲಿ ನಾವು 19ನೇ ವಾದವನ್ನ ನೋಡೋಣ. That is on the promise to the church. ಇದು ಸಭೆಗೆ ನೀಡಿದ ಭರವಸೆಯ ಕುರಿತಾಗಿದೆ. There are certain passages that definitely promise the church is a removal before the 70th week. ಸತ್ಯವೇದದಲ್ಲಿ ಅನೇಕ ಭಾಗಗಳಲ್ಲಿ 70ನೇ ವಾರದಕ್ಕಿಂತ ಮುಂಚಿತವಾಗಿ ಸಭೆಯು ಈ ಭೂಮಿಯಿಂದ ತೆಗೆಯಲ್ಪಡುತ್ತದೆ ಅಥವಾ ತೆಗೆದು ಹಾಕಲ್ಪಡುತ್ತದೆ ಎಂಬುದಾಗಿ ನಾವು ಅನೇಕ ಭಾಗಗಳಲ್ಲಿ ನಾವು ನೋಡಬಹುದು. For example, in Revelation 3:10, ಉದಾಹರಣೆಗೆ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 10ನೇ ವಚನ. There we will read that I will keep thee from the hour of temptation. ಅಲ್ಲಿ ನಾವು ನೋಡುತ್ತೇವೆ ಶೋಧನೆಯ ಸಮಯದಲ್ಲಿ ನಿನ್ನನ್ನು ನಾನು ತಪ್ಪಿಸಿ ಕಾಪಾಡುವೆನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟದೆ. There's a particular word used here in Greek. ಇಲ್ಲಿ ಈ ಸತ್ಯವೇದ ಭಾಗದಲ್ಲಿ ಒಂದು ವಿಶೇಷವಾದಂತ ಗ್ರೀಕ್ ಪದ ಪ್ರಯೋಗವನ್ನ ನಾವು ನೋಡ್ತೇವೆ. The word is terio. ಅಲ್ಲಿ ಬಳಸಲಾಗಿರುವಂತ ಪದ ಟೆರಿಯೋ ಎಂಬಂತ ಪದವಾಗಿದೆ. The word means to cause one to preserve. ಆ ಪದದ ಒಂದು ಅರ್ಥ ಹೀಗೆ ಆಗಿದೆ, ಅದೇನಪ್ಪ ಅಂತಂದ್ರೆ ಒಬ್ಬರನ್ನ ಸಂರಕ್ಷಿಸುವಂತದ್ದು. Here we need to look into consider another Greek word. ಇಲ್ಲಿ ಇನ್ನೊಂದು ಗ್ರೀಕ್ ಪದವನ್ನು ಸಹ ನಾವು ಗಮನಿಸಬೇಕು. That is N. In English it is EN. That is N. ಇಂಗ್ಲಿಷ್ ನಲ್ಲಿ ನಾವು ಅದನ್ನ ಎನ್ ಎಂಬುದಾಗಿ ಹೇಳ್ತೇವೆ. EN ಒಟ್ಟಾಗಿ ಸೇರಿ ಎನ್ ಎಂಬಂತ ಶಬ್ದ. It's a preposition meaning in. ಅದು ಒಂದು ನಾಮಪದವಾಗಿದೆ, ಅದರ ಅರ್ಥ ಅದು ಒಳಗೆ ಎಂಬುದಾಗಿ. So when the word terio is used with N in Greek, ಈಗ ಗ್ರೀಕ್ ನಲ್ಲಿ ಟೆರಿಯೋ ಎಂಬಂತ ಆ ಒಂದು ಗ್ರೀಕ್ ಪದ ಏನಿದೆ ಮೂಲ ಭಾಷೆ ಪದ, ಅದರ ಜೊತೆಯಾಗಿ ಎನ್ ಎಂಬಂತ ಪದವನ್ನ ಒಟ್ಟಾಗಿ ಸೇರಿ ಬಳಸುವಾಗ it means to ensure, one to preserve. ಅದರ ಅರ್ಥ ಒಬ್ಬನನ್ನ ಸಂರಕ್ಷಿಸುವುದು ಅಥವಾ ಖಚಿತವಾಗಿ ಅವನನ್ನ ಸಂರಕ್ಷಿಸುವುದು ಎಂಬುದಾಗಿ ಬರುವಂತದಾಗಿದೆ. Or to stand firm in a thing. ಅಥವಾ ಒಂದು ವಸ್ತುವಿನ ಮೇಲೆ ನಾವು ದೃಢವಾಗಿ ನಿಲ್ಲುವಂತದ್ದು. So remember the word terio in Greek. ಅದರಿಂದ ಗ್ರೀಕ್ ಪದವಾಗಿರುವಂತ ಟೆರಿಯೋ ಎಂಬ ಪದವನ್ನ ನೆನಪಿಟ್ಕೊಳ್ಳಿ.
The meaning of the word is will keep. ಆ ಪದದ ಅರ್ಥ ಆತನು ನಮ್ಮನ್ನು ಸಂರಕ್ಷಿಸುವಂತವನಾಗಿದ್ದಾನೆ. So here we need to remember another Greek preposition. ಇಲ್ಲಿ ಇನ್ನೊಂದು ಗ್ರೀಕ್ ನಾಮಪದವನ್ನ ನಾವು ಗಮನಿಸಬೇಕು. That is ek in Greek. If you write in English, you can write ek. ಇಂಗ್ಲಿಷ್ ನಲ್ಲಿ ಇ ಕೆ ಎಂಬುದಾಗಿ ನಾವು ಅದನ್ನು ಬರೆಯಬಹುದು. ಆದರೆ ಇದು ಗ್ರೀಕ್ ಪದ ಎಕ್ ಎಂಬಂತಹ ಶಬ್ದ. The meaning of the word ek is from. ಈ ಪದದ ಅರ್ಥ ಏನಪ್ಪಾ ಅಂತಂದ್ರೆ from, ಅಲ್ಲಿಂದ, or out of the midst of, ಅಥವಾ ಅದರ ಯಾವ ಒಂದು ವಸ್ತುವಿನ ಮಧ್ಯದ ಒಳಗಿಂದ. So it means by guarding to cause one escape in safety out of. ಅಂದ್ರೆ ಅರ್ಥ ಸುರಕ್ಷಿತವಾಗಿ ತಪ್ಪಿಸಿಕೊಳ್ಳಲು ಕಾವಲು ಕಾಯುವ ಮೂಲಕ ಎಂಬುದಾಗಿದೆ. Since the use of ek here indicates a promise or removal, ಇಲ್ಲಿ ಎಕ್ ಎಂಬಂತ ಪದದ ಬಳಕೆ ಆಗಿರುವುದರಿಂದ ಇದು ಅಲ್ಲಿಂದ ಒಂದು ಸ್ಥಳದಿಂದ ತೆಗೆದು ಹಾಕುವಂತ ಒಂದು ಭರವಸೆಯನ್ನ ಕೊಡುವಂತ ಒಂದು ಅರ್ಥವನ್ನ ಸೂಚಿಸ್ತದೆ. that is removal from the sphere of testing. ಅಂದ್ರೆ ಪರೀಕ್ಷೆಯ ಆ ಒಂದು ಸಂದರ್ಭದಿಂದ ಅಥವಾ ಆ ಒಂದು ಕಾಲ ಸಮಯದಿಂದ ನಮ್ಮನ್ನ ತೆಗೆಯುವಂತದ್ದಾಗಿದೆ. It does not mean a preservation through it. ಖಂಡಿತವಾಗಲೂ ಆ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ಅಥವಾ ಕಷ್ಟದ ಪರಿಸ್ಥಿತಿಯಿಂದ ನಮ್ಮನ್ನ ಸಂರಕ್ಷಿಸುವಂತದಾಗಿರುವಂತದಲ್ಲ. That means the church is not going through it, but it is out of the purview of the tribulation or the suffering. ಅದರ್ಥ ಸಭೆಯು ಈ ಸಂಕಟ ಕಾಲ, ಮಹಾ ಸಂಕಟ ಕಾಲದ ಈ ಒಂದು ಕಾಲಾವಧಿಗೆ ಒಳಪಡಿಸಲ್ಪಡುವುದಲ್ಲ, ಬದಲಾಗಿ ಅದರಿಂದ ಅದನ್ನ ತೆಗೆದು ಹಾಕಲ್ಪಡುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. It is further substantiated by the use of the word the hour. ಇದನ್ನ ರುಜುಪಡಿಸುವುದಕ್ಕೋಸ್ಕರವಾಗಿ ಆರ್ ಎಂಬಂತ ಪದವನ್ನು ಸಹ ಬಳಸಲಾಗಿದೆ. That means God not only guarding from the trial, but also from the very hour itself. ಅಂದರೆ ಆ ಒಂದು ಪರೀಕ್ಷೆಯಿಂದ ನಮ್ಮನ್ನು ತಪ್ಪಿಸುವಂತದ್ದು ಮಾತ್ರವಲ್ಲ, ಆ ಒಂದು ಸಂಕಟ ಕಾಲದ ಗಳಿಗೆಯಿಂದಲೇ ನಮ್ಮನ್ನು ದೇವರು ಕಾಪಾಡುವಂತವನಾಗಿರುತ್ತಾನೆ. So referring to John 17:15 and Acts 15:29 and also Revelation 3:10 ಹೀಗೆ ಈ ಎಲ್ಲ ವಾಕ್ಯಗಳ ಆಧಾರದ ಮೇರೆಗೆ, that is John 17:15, ಯೋಹಾನ 17:15, Acts 15:29, ಅಪೊಸ್ತಲ ಕೃತ್ಯಗಳು 15:9, Revelation 3:10. ಪ್ರಕಟಣೆ 3:10. Here the word used is ek and apo. ಇಲ್ಲಿ ಬಳಸಲಾಗಿರುವಂತಹ ಪದ ಎಕ್ ಮತ್ತು ಅಪೋ ಎಂಬಂತ ಎರಡು ಗ್ರೀಕ್ ಪದಗಳು. On the basis of this, some say that these are showing the same relation. ಈ ಒಂದು ಪದ ಪ್ರಯೋಗದ ಮೂಲಕವಾಗಿ ನಮಗೆ ತಿಳಿದು ಬರುವಂತದ್ದೇನೆಂದ್ರೆ, ಈ ಎಲ್ಲ ಪದ ಪ್ರಯೋಗಗಳು ಒಂದೇ ಸಂಬಂಧವನ್ನ ಹೊಂದಿಕೊಂಡಂತ ಒಂದು ಅರ್ಥವನ್ನ ಈ ಎಲ್ಲ ವಾಕ್ಯಗಳಲ್ಲಿ ನಾವು ನೋಡಬಹುದು. Some doubts when ek is used with verb so, that is to save. ಈ ಎಕ್ ಪದದೊಟ್ಟಿಗೆ ಸೋಸೋ ಎಂಬಂತ ಪದವನ್ನ ಬಳಸಿಕೊಳ್ಳುವಾಗ ಕೆಲವೊಂದು ಸಂಶಯವನ್ನ ಕೆಲವರು ವ್ಯಕ್ತಪಡಿಸ್ತಾರೆ. And the word tereso that we already mentioned, that is to keep. ಅಷ್ಟು ಮಾತ್ರ ಅಲ್ಲದೆ ಈಗಾಗಲೇ ನಾವು ಹೇಳಿದಂತ ಪದ ಟೆರೆಸೋ ಎಂಬಂತ ಪದ ಅಂದ್ರೆ ನಮ್ಮನ್ನು ಕಾಪಾಡುವುದಕ್ಕೋಸ್ಕರವಾಗಿ ನಾವು ಎಂಬಂತ ಅರ್ಥವನ್ನ ಕೊಡುವಂತ ಪದ. Some say that it always implies previous existence of evil. ಅದು ಕೆಲವರು ಹೇಳ್ತಾರೆ, ಅದೇನಪ್ಪ ಅಂತಂದ್ರೆ ಈ ಪದ ಪ್ರಯೋಗ, ಈ ಪದದ ಅರ್ಥವು ಈಗೂ ಸಹ ಇದೆ. ಅದೇನಂದ್ರೆ ಈ ದುಷ್ಟತನವು, ಅಂದರೆ
ಈ ಕೆಡುಕತನವು ಇದಕ್ಕಿಂತಲೂ ಮುಂಚಿನ ಕಾಲದಿಂದಲೇ ಅದು ಅಸ್ತಿತ್ವದಲ್ಲಿ ಇತ್ತು ಎಂಬುವಂತ ಅರ್ಥವನ್ನ ಕೊಡುವಂತದ್ದಾಗಿದೆ. From which one is delivered. ಆದ್ದರಿಂದ ಆ ಕೆಡುಕನ ಕಾಲದಿಂದ ಅಥವಾ ಕೆಡುಕನದಿಂದ ನಮ್ಮನ್ನ ತಪ್ಪಿಸಲಾಗುತ್ತದೆ ಎಂಬುದಾಗಿ ಅರ್ಥೈಸುವಂತದಂತೂ ಹೇಳ್ತಾರೆ. You may check hereafter the references, that is 2 Corinthians 1:10. 2 ಕೊರಿಂಥ 1:10 ನೀವು ಮತ್ತೆ ಇದಕ್ಕಿರುವಂತ ರೆಫರೆನ್ಸ್ ಗಳನ್ನ ಪರೀಕ್ಷೆ ಮಾಡಿಕೊಳ್ಳಬಹುದು. And John 12:27. ಮತ್ತು ಯೋಹಾನ 12:27 Ek soso, that is in Greek. Ek soso ಎಂಬಂತ ಈ ಗ್ರೀಕ್ ಪದಗಳು Soso may be transliterated as S-O-Z-O. S-O-Z-O ಎಂಬಂತ ಇಂಗ್ಲಿಷ್ ಪದಗಳನ್ನು ಒಟ್ಟಾಗಿ ಸೇರುವಾಗ ಸೋಜೋ ಎಂಬಂತ ಆ ಒಂದು ಗ್ರೀಕ್ ಪದ ನಮಗೆ ಲಭ್ಯವಾಗುತ್ತದೆ. So the phrase exoso means to save from. ಎಕ್ಸೋಜೋ ಎಂಬಂತ ಗ್ರೀಕ್ ಪದದ ಅರ್ಥ ಅಲ್ಲಿಂದ ನಮ್ಮನ್ನ ತಪ್ಪಿಸುವಂತದ್ದು ಅಥವಾ ನಮ್ಮನ್ನ ರಕ್ಷಿಸುವಂತದ್ದು ಎಂಬುದಾಗಿ. So some say that does not imply actually realized out of which deliverance is granted. ಕೆಲವರು ಹೇಳ್ತಾರೆ ಈ ಒಂದು ಪದ ನಿಜವಾಗಲೂ ಆ ರೀತಿಯಾಗಿ ನಮ್ಮನ್ನ ಅಲ್ಲಿಂದ ಬಿಡುಗಡೆಯನ್ನ ಅಥವಾ ನಮಗೆ ವಿಮೋಚನೆಯನ್ನ ಕೊಡುವಂತದ್ದು ಅಲ್ಲ ಎಂಬುದಾಗಿ ಹೇಳ್ತಾರೆ. But John 12:27 does say that it is actually realized out of which deliverance is granted. ಆದರೆ ಯೋಹಾನ 12:27 ನಮಗೆ ಹೇಳ್ತಾರೆ ಖಂಡಿತವಾಗಲೂ ನಮಗೆ ಅಲ್ಲಿಂದ ಆ ಒಂದು ಬಿಡುಗಡೆಯನ್ನ ಆ ಒಂದು ರಕ್ಷಣೆಯನ್ನ ಕೊಡಲಾಗುತ್ತದೆ ಎಂಬುದಾಗಿ ಹೇಳ್ತಾನೆ. Another passage we need to consider is 1 Thessalonians 1:10. ಇನ್ನೊಂದು ಸತ್ಯವೇದ ಭಾಗ ನಾವು ಪರಿಶೀಲನೆ ಮಾಡಬೇಕಾಗಿರುವಂತದ್ದು ಅದು 1 ಥೆಸಲೋನಿಕ 5:10. That is, Jesus delivers us from, that is the word ek is used there, from the wrath to come. ಅಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ನಮ್ಮನ್ನ ಮುಂಬರುವಂತ ಆ ಒಂದು ಮಹಾಕೋಪದಿಂದ ರಕ್ಷಿಸುವಂತವನಾಗಿದ್ದಾನೆ. ಎಕ್ ಎಂಬಂತ ಪದ ಪ್ರಯೋಗ ಇಲ್ಲಿಯೂ ಸಹ ನಾವು ನೋಡ್ತೇವೆ. ಅದರ ಅರ್ಥ ಅಲ್ಲಿಂದ ಎಂಬುದಾಗಿ ಇದೆ. It is not deliverance in the wrath but from the wrath. That's the difference. ಇಲ್ಲಿ ಒಂದು ಬಹಳ ವ್ಯತ್ಯಾಸವನ್ನ, ಒಂದು ಸೂಕ್ಷ್ಮವಾದ ವ್ಯತ್ಯಾಸವನ್ನ ನಾವು ಗಮನಿಸಬೇಕು. ಅದೇನೆಂದ್ರೆ ಆ ಒಂದು ಕೋಪದಿಂದ ನಮ್ಮನ್ನ ರಕ್ಷಿಸ್ತಾನೆ ಹೊರತು ಆ ಒಂದು ಕೋಪದಲ್ಲಿ ನಮ್ಮನ್ನ ರಕ್ಷಿಸುವಂತವನಲ್ಲ. That is, it is not preservation in it but exemption from it. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಆ ಒಂದು ಮಹಾಕೋಪದಿಂದ ನಮ್ಮನ್ನು ರಕ್ಷಿಸ್ತಾನೆ ವಿನಃ ಆ ಒಂದು ಕೋಪದಿಂದ ನಮ್ಮನ್ನು ರಕ್ಷಿಸುವವನಲ್ಲ. So according to the context, ಆದ್ರಿಂದ ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ the promise given to the church is not to be kept from the temptation. ಅದರಿಂದ ಸಭೆಗೆ ದೇವರು ಕೊಟ್ಟಿರುವಂತ ಆ ಒಂದು ವಾಗ್ದಾನದ ಮೇರೆಗೆ ಈ ಒಂದು ಶೋಧನೆಯ ಕಾಲದಿಂದ ನಮ್ಮನ್ನು ತಪ್ಪಿಸುವಂತವನಾಗಿದ್ದಾನೆ. But the hour of temptation, ಆ ಒಂದು ಗಳಿಗೆಯಿಂದಲೂ ನಮ್ಮನ್ನು ತಪ್ಪಿಸುವಂತವನಾಗಿದ್ದಾನೆ. It signifies a specific period of time. ಇದು ಬಹಳ ಪ್ರಾಮುಖ್ಯವಾದಂತ ಒಂದು ಕಾಲ ಸಮಯವನ್ನ ಸೂಚಿಸುವಂತದಾಗಿದೆ. So that makes a difference. It's not only temptation but the hour of temptation. That means a particular time schedule or time span is given there. ಅಂದ್ರೆ ಅಲ್ಲಿ ಬಹಳ ನಿರ್ದಿಷ್ಟವಾದಂತ ನಿಗದಿಪಡಿಸಿದಂತ ಒಂದು ಸಮಯವನ್ನ ಸೂಚಿಸಲಾಗಿದೆ. ಅಂದ್ರೆ ಆ ಒಂದು ಶೋಧನೆಯಿಂದ ತಪ್ಪಿಸುವಂತದಲ್ಲ, ಬದಲಾಗಿ ಆ ಶೋಧನೆಯ ಆ ಒಂದು ಕಾಲ ಸಮಯದಿಂದ ತಪ್ಪಿಸುವಂತವನಾಗಿದ್ದಾನೆ. We may think that apostle could have written that en te horas.
ಅಪೋಸ್ತಲರು ಬರೆದಿರುವಂತಹ ಈ ಒಂದು ಪತ್ರಿಕೆಗಳಲ್ಲಿ ಬರುವಂತಹ ಈ ಒಂದು ಶಬ್ದ ಪ್ರಯೋಗವಾಗಿದೆ ಎಂಟೆ ಹೊರಾಸ್ ಎಂಬಂತಹ ಪದ ಪ್ರಯೋಗಗಳು. That means in the hour, that means through the hour. ಅದರ ಅರ್ಥ ಆ ಒಂದು ಗಳಿಗೆಯಿಂದಲೇ. Ente horas means in the hour. ಎಂಟೆ ಹೊರಾಸ್ ಎಂಬುದಾಗಿ ನಾವು ಹೇಳುವಾಗ ಆ ಒಂದು ಗಳಿಗೆಯಿಂದ. But that is not the way the apostle wrote. ಆದರೆ ಅಪೋಸ್ತಲರು ಈ ರೀತಿಯಾಗಿ ಅವರು ಬರೆಯಲಿಲ್ಲ. Rather he wrote en ektes horas. Ekte horas, that means from the hour. ಬದಲಾಗಿ ಅಪೋಸ್ತಲರು ಬರೆದಿರುವಂತದ್ದು ಎನ್ ಎಕ್ತೆ ಹೊರಾಸ್ ಅಂದ್ರೆ ಆ ಒಂದು ಗಳಿಗೆಯಿಂದಲೇ ನಮ್ಮನ್ನು ತಪ್ಪಿಸುವಂತವನಾಗಿದ್ದಾನೆ. I'm sorry, not NK horas, but ekte horas. Ektes, ek TESS HORAS horas. Ektes horas. ಎಕ್ಟೇಸ್ ಹೊರಾಸ್ ಶ್ರಮಿಸಬೇಕು, ಎನ್ ಅಲ್ಲ, ಎಕ್ಟೇಸ್ ಹೊರಾಸ್. Ente horas means in the hour, but ektes horas means from the hour. ಎನ್ ಟೆಸ್ ಹೊರಾಸ್ ಅಂದ್ರೆ ಆ ಒಂದು ಗಳಿಗೆಯಿಂದಲೇ, ಎಕ್ಟೆ ಹೊರಾಸ್ ಅಂದ್ರೆ ಆ ಒಂದು ಗಳಿಗೆ ಸಂಭವಿಸಕ್ಕಿಂತ ಮುಂಚಿರ್ತಲೇ. So our promise is not in the hour, but from the hour. ಅದರಿಂದ ನಮಗೆ ಕೊಟ್ಟಿರುವಂತ ಆ ಒಂದು ವಾಗ್ದಾನ ಏನಂದ್ರೆ ಆ ಗಳಿಗೆಯಲ್ಲಿ ಅಲ್ಲ, ಬದಲಾಗಿ ಆ ಗಳಿಗೆಯಿಂದಲೇ. So church is not going through the tribulation or temptation, but is already exempted from. ಅದರಿಂದ ಸಭೆ ಆ ಒಂದು ಸಂಕಟ ಕಾಲವನ್ನ ದಾಟಿ ಹೋಗುವುದಿಲ್ಲ, ಬದಲಾಗಿ ಆ ಸಂಕಟ ಕಾಲವನ್ನ ತಪ್ಪಿಸುವಂತದಾಗಿರ್ತದೆ. So that is the promise given to the church by our Lord Jesus Christ and what is testified by the apostles. ಇದು ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವಲ್ಲದೆ ಆತನ ಶಿಷ್ಯರು ಸಭೆಗೆ ಕೊಟ್ಟಿರುವಂತ ಒಂದು ನಿರೀಕ್ಷೆಯಾಗಿದೆ. The church is not waiting for any wrath of God. ಸಭೆಯು ಯಾವುದೇ ಒಂದು ದೈವ ಕೋಪಕ್ಕೋಸ್ಕರವಾಗಿ ಕಾಯುತ್ತಾ ಇಲ್ಲ. In connection to this, we need to consider another passage also. ಈ ಒಂದು ವಿಷಯಕ್ಕೆ ಸಂಬಂಧವಾಗಿ ಇನ್ನೊಂದು ಸತ್ಯವೇದ ಭಾಗವನ್ನು ಸಹ ನಾವು ಗಮನಿಸಬೇಕು. That is in 1 Thessalonians chapter 5 verse 9. ಇದು 1ನೇ ಥೆಸಲೋನಿಕ 5ನೇ ಅಧ್ಯಾಯ ಅದರ 9ನೇ ವಚನ. Here we read that God hath appointed us to wrath, but to obtain salvation by our Lord Jesus Christ. ಅಲ್ಲಿ ನಾವು ನೋಡುತ್ತೇವೆ, ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ರಕ್ಷಣೆಯನ್ನ ಸಂಪಾದಿಸಿಕೊಳ್ಳಬೇಕೆಂಬುದಾಗಿ ನೇಮಿಸ್ತಾನೆ. I repeat, God hath not appointed us to wrath, but to obtain salvation by our Lord Jesus Christ. ಮತ್ತೊಮ್ಮೆ ನಾನು ಅದನ್ನು ಓದ್ತೇನೆ, ಯಾಕಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. So it's very clear. ಬಹಳ ಸ್ಪಷ್ಟವಾಗಿದೆ. The contrast in this passage is between light and darkness. That is verse 5:5. ಇಲ್ಲಿ ಇರುವಂತಹ ಒಂದು ಹೋಲಿಕೆ ಏನಪ್ಪಾ ಅಂತಂದ್ರೆ ಬೆಳಕು ಮತ್ತು ಕತ್ತಲೆ ಇವೆರಡರ ಮಧ್ಯೆ ಹೋಲಿಸುವುದನ್ನ ನಾವು ನೋಡುತ್ತೇವೆ. And the contrast is between wrath and salvation. ಮಾತ್ರವಲ್ಲದೆ ದೇವರ ಕೋಪ ಮತ್ತು ದೇವರ ರಕ್ಷಣೆ ಇವೆರಡರ ಒಂದು ವ್ಯತ್ಯಾಸವನ್ನ ನಾವಿಲ್ಲಿ ನಾವು ನೋಡುತ್ತೇವೆ. That is in 5:9 1 Thessalonians. ಇದು 1ನೇ ಥೆಸಲೋನಿಕ 5ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ. And Paul makes it very clear in 1 Thessalonians 5:2 that this wrath was and darkness is that of the day of the Lord. ಮಾತ್ರವಲ್ಲದೆ ಈ ಒಂದು ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಪೌಲನು ವ್ಯಕ್ತಪಡಿಸ್ತಾನೆ, ಅದೇನಪ್ಪ ಅಂತಂದ್ರೆ ಈ ಕೋಪ, ಉಗ್ರ ಕೋಪ, ದೇವರ ಕೋಪವು ಅದು ಆತನ ದಿನವಾಗಿದೆ ಎಂಬುದನ್ನ ಸ್ಪಷ್ಟವಾಗಿದ್ದಾನೆ.
You may also study a comparison of this passage in Joel chapter 2 verse 2. ಈ ಒಂದು ಇದೇ ಸತ್ಯವೇದ ಭಾಗವನ್ನ ಹಳೆ ಒಡಂಬಡಿಕೆಯ ಇನ್ನೊಂದು ಪ್ರವಾದನ ಪುಸ್ತಕವಾದಂತ ಯೋವೇಲ್ನ ಗ್ರಂಥ 2ನೇ ಅಧ್ಯಾಯ 2ನೇ ವಚನದಲ್ಲಿಯೂ ಸಹ ನಾವು ಹೋಲಿಕೆ ಮಾಡಿಕೊಳ್ಳಬಹುದು. And Zephaniah chapter 1 14 to 18. ಜೆಫನ್ಯನ ಪುಸ್ತಕ 1ನೇ ಅಧ್ಯಾಯ ಅದರ 14ರಿಂದ 18ನೇ ವಚನದಲ್ಲಿ ಸಹ ನಾವು ನೋಡಬಹುದು. Amos chapter 5 verse 18. ಆಮೋಸನ ಪುಸ್ತಕ 5ನೇ ಅಧ್ಯಾಯ 18ನೇ ವಚನದಲ್ಲಿಯೂ ಸಹ ನಾವು ಗಮನಿಸಬಹುದು. All this passage describe the darkness mentioned here as darkness of the 70th week. ಈ ಎಲ್ಲ ಹಳೆ ಒಡಂಬಡಿಕೆ ಸತ್ಯವೇದ ಭಾಗಗಳಲ್ಲಿ ಇಲ್ಲಿ ನಾವು ನೋಡುವಂತ ಈ ಒಂದು ಥೆಸಲೋನಿಕ ಭಾಗದಲ್ಲಿ ನೋಡುವಂತ ಆ ಒಂದು ಕತ್ತಲೆಯ ಆ ಒಂದು ಪದ ಪ್ರಯೋಗವನ್ನ ನಾವು ಇಲ್ಲಿಯೂ ಸಹ ನಾವು ನೋಡುತ್ತೇವೆ. Means the church is not concerned with the darkness. ಅದರ ಅರ್ಥ ಸಭೆಯು ಇಲ್ಲಿ ಕತ್ತಲೆಯನ್ನ ಕುರಿತಾಗಿ ಯಾವುದೇ ರೀತಿಯಾದಂತ ಕಾಳಜಿನ ವಹಿಸುವುದಿಲ್ಲ. Again, a comparison of this passage with Revelation 6:17. ಮತ್ತೆ ನಾವು ಇದೇ ಭೇದ ಭಾಗವನ್ನ ಸತ್ಯವೇದದ ಇನ್ನೊಂದು ಕೊನೆ ಪುಸ್ತಕವಾಗಿರುವಂತ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 17ನೇ ವಚನಕ್ಕೂ ನಾವು ಅದನ್ನ ಹೋಲಿಕೆ ಮಾಡಬಹುದು. The reference is given there, etc., etc. ಅಲ್ಲಿ ನಮಗೆ ಇರುವಂತ ಎಲ್ಲ ರೆಫರೆನ್ಸ್ ಗಳನ್ನ ಕೊಡಲಾಗಿದೆ. Will describe the wrath as of the day of the Lord. ಈ ಒಂದು ಮಹಾ ಉಗ್ರ ಕೋಪವನ್ನ ಕರ್ತನ ದಿನಕ್ಕೆ ಅದನ್ನ ಸಂಬೋಧಿಸಲಾಗಿದೆ. So this is not under the jurisdiction of the church. ಇದು ಸಭೆಯ ಆ ಒಂದು ಪರಿಮಿತಿಗೆ ಒಳಪಡುವಂತದಲ್ಲ. So Paul clearly says in Thessalonians 5:9 that our expectation is not wrath and darkness, but salvation, that is to live together with him, that is in 1 Thessalonians 5:10. ಪೌಲನು ಬಹಳ ಸ್ಪಷ್ಟವಾಗಿ 1ನೇ ಥೆಸಲೋನಿಕ 5:10 ಹೀಗೆ ಹೇಳ್ತಾನೆ, ನಾವು ಎದುರು ನೋಡುತ್ತಾ ಇರುವಂತದ್ದು ಅಥವಾ ನಾವು ಕಾಯ್ತಾ ಇರುವಂತದ್ದು ಕರ್ತನ ಆ ಒಂದು ಉಗ್ರವಾದಂತ ಕೋಪ ಮತ್ತು ಆತನ ದಿನಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ನಾವು ನಮ್ಮ ರಕ್ಷಣೆಗೋಸ್ಕರವಾಗಿ ಆತನ ಬರೋಣಕ್ಕೋಸ್ಕರವಾಗಿ ಎದುರು ನೋಡುವಂತವರಾಗಿದ್ದೇವೆ ಅಥವಾ ಕಾಯ್ತಾ ಇರುವಂತವರಾಗಿದ್ದೇವೆ. So the church is living and waiting in that hope. ಆದ್ರಿಂದ ಇವತ್ತು ಸಭೆಯು ಆ ಒಂದು ನಿರೀಕ್ಷೆಯಲ್ಲಿ ಜೀವಿಸುವಂತದಾಗಿದೆ. That we will live with him forever and ever. ನಾವು ಆತನೊಂದಿಗೆ ಎಂದೆಂದಿಗೂ ಜೀವಿಸುವಂತವರಾಗಿರುತ್ತೇವೆ. That is in 1 Thessalonians 5:10. 1ನೇ ಥೆಸಲೋನಿಕ 5ನೇ ಅಧ್ಯಾಯ 10ನೇ ವಚನದ ಆಧಾರದ ಮೇರೆಗೆ. Again in 1 Thessalonians chapter 1 9 through 10. ಮತ್ತೆ 1ನೇ ಥೆಸಲೋನಿಕ 5ನೇ ಅಧ್ಯಾಯ 1ರಿಂದ 10ರಲ್ಲಿ Apostle Paul again indicates that our expectation is not but revelation of his Son from heaven. ಮಾತ್ರವಲ್ಲದೆ ಅಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನಮ್ಮ ನಿರೀಕ್ಷೆಯು ಕರ್ತನ ಉಗ್ರ ಕೋಪವಲ್ಲ, ಬದಲಾಗಿ ಸ್ವರ್ಗದಿಂದ ಬಂದಂತ ತನ್ನ ಮಗನ ಪ್ರಕಟಣೆಯಾಗಿದೆ ಎಂಬುದನ್ನ ಪೌಲನು ಮತ್ತೊಮ್ಮೆ ನಮಗೆ ಸೂಚಿಸ್ತಾನೆ. This clearly understand that this means Son must be revealed before the wrath of the 70th week falls on earth. ಇದು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿದು ಬರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ಈ ಸಂಕಟ ಕಾಲವು ಆ ಒಂದು ಕತ್ತಲೆಯ ಆ ಒಂದು ಕಾಲಘಟ್ಟವು ಭೂಮಿಯಲ್ಲಿ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿ ತನ್ನ ಕುಮಾರನಾದಂತ ಯೇಸು ಕ್ರಿಸ್ತನನ್ನ ಪ್ರಕಟವಾಗಬೇಕಾಗಿದೆ. So from the argument that the promise given to the church, we can conclude that pre-tribulation view of rapture is more acceptable. ಅದರಿಂದ ಈ ಎಲ್ಲ ಆ ವಾಕ್ಯಗಳ ಆಧಾರದ ಮೇಲೆಗೆ ಈ ವಾದದ ಮೇಲೆ ನಾವು ಸಂಪೂರ್ಣವಾಗಿ ನಾವು
ಇದನ್ನ ದೃಢಪಡಿಸಬಹುದು. ಅದೇನೆಂದ್ರೆ ಈ ಒಂದು ಸಂಕಟ ಕಾಲವು ಈ ಸಂಕಟ ಕಾಲಕ್ಕಿಂತ ಮುಂಚೆ ಸಭೆಯು ಎತ್ತಲ್ಪಡುತ್ತದೆ ಎಂಬುದಾಗಿ. And now we are moving to the 20th argument, that the final one that we have in our list. ಈಗ ಕೊನೆಯದಾಗಿ ಇರುವಂತಹ ನಮ್ಮ ವಾದ, ಅದನ್ನ ನಾವು ನೋಡಿಕೊಳ್ಳೋಣ. That is the argument on the typology. ಇದು ಸಂಕೇತ ಶಾಸ್ತ್ರದ ಮೇಲೆ ಇರುವಂತಹ ಒಂದು ಒಪ್ಪಂದವನ್ನ ನಾವು ನೋಡ್ತೇವೆ. Or better to say that the agreement of typology. ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ ಸಂಕೇತ ಶಾಸ್ತ್ರದ ಒಪ್ಪಂದ. You know, there are many types and symbols in the scripture. ಸತ್ಯವೇದದಲ್ಲಿ ನಮಗೆ ಗೊತ್ತಿದೆ, ಅನೇಕ ಸೂಚನೆಗಳು, ಚಿಹ್ನೆಗಳನ್ನ ಬಳಸಲಾಗಿದೆ. Especially in Old Testament, there are lots of types. ವಿಶೇಷವಾಗಿ ಹಳೆ ಒಡಂಬಡಿಕೆಯಲ್ಲಿ ನಾವು ಅನೇಕ ಸೂಚನೆಗಳನ್ನ, ಸಂಕೇತಗಳನ್ನ ನಾವು ನೋಡ್ತೇವೆ. And also many symbolic language also used in Old Testament. ಅಷ್ಟು ಮಾತ್ರವಲ್ಲದೆ ಈ ಭಾಷೆಯಲ್ಲಿಯೂ ಸಹ ನಾವು ಅನೇಕ ಚಿಹ್ನೆಗಳನ್ನ ಬಳಸಲಾಗಿರುವುದನ್ನ ನಾವು ನೋಡ್ತೇವೆ. And symbols are very much plenty in the book of Revelation. ಅಷ್ಟು ಮಾತ್ರವಲ್ಲದೆ ಪ್ರಕಟಣೆ ಪುಸ್ತಕದಲ್ಲಿಯೂ ಸಹ ಬಹಳಷ್ಟು ಚಿಹ್ನೆಗಳನ್ನ, ಸೂಚನೆಗಳನ್ನ ನಾವು ನೋಡ್ತೇವೆ. But I must say that though argument from analogy is a weak argument, ಖಂಡಿತವಾಗ್ಲೂ ನಾವು ಹೇಳಬೇಕು, ಸಾದೃಶ್ಯವು ಒಂದು ದುರ್ಬಲವಾದಂತ ಒಂದು ವಾದವಾಗಿದ್ದರು. so we cannot prove any doctrine based on the types or typology. ಅದರಿಂದ ಸತ್ಯವೇದದ ಯಾವುದೇ ಒಂದು ಸಿದ್ಧಾಂತವನ್ನ ನಾವು ಈ ಸಂಕೇತ ಶಾಸ್ತ್ರದ ಮೂಲಕವಾಗಿ ನಾವು ಅದನ್ನ ದೃಢೀಕರಿಸುವುದಕ್ಕೆ ಸಾಧ್ಯವಿಲ್ಲ. We can use only it as a supporting document. ನಾವು ಅದನ್ನ ನಮಗೆ ಪೂರಕವಾದಂತ ಒಂದು ದಾಖಲೆಯಾಗಿ ಮಾತ್ರ ನಾವು ಅದನ್ನ ಬಳಸಿಕೊಳ್ಳುವುದಕ್ಕೆ ಸಾಧ್ಯ. But many of the evangelicals try to prove a doctrine through typology. That is wrong. ಆದರೆ ದುರದೃಷ್ಟವಶಾತ್ ನಾವು ನೋಡ್ತೇವೆ, ಅನೇಕ ಸುವಾರ್ತಿಕರು, ಇವಾಂಜಲಿಕಲ್ಸ್ ಎಂಬುದಾಗಿ ನಾವು ಕರಿತೇವೆ, ಅವರು ಈ ಒಂದು ಸಿದ್ಧಾಂತವನ್ನ, ಸಂಕೇತ ಶಾಸ್ತ್ರವನ್ನ ಬಳಸಿಕೊಂಡು ಅವರು ಅನೇಕ ಸತ್ಯವೇದ ಸಿದ್ಧಾಂತಗಳನ್ನ ಅವರು ವಾದಿಸುವಂತವರಾಗಿದ್ದಾರೆ. In the same way, we cannot fix a doctrine on the basis of parables. ಅದೇ ರೀತಿಯಾಗಿ ನಾವು ಈ ಸಾಮ್ಯಗಳನ್ನು ಸಹ ನಾವು ಈ ರೀತಿಯಾಗಿ ಸಂಕೇತ ಶಾಸ್ತ್ರದ ಮೂಲಕವಾಗಿ ನಾವು ಅದನ್ನ ಸರಿಪಡಿಸುವುದಕ್ಕೆ ಅಥವಾ ವ್ಯಾಖ್ಯಾನಿಸುವುದಕ್ಕೆ ಸಾಧ್ಯವಿಲ್ಲ. These are all supportive to the main doctrine that is based on the text. ಆದರೆ ಇವೆಲ್ಲವೂ ಈ ಒಂದು ವಾಕ್ಯ ಭಾಗಕ್ಕೆ ಬಹಳಷ್ಟು ಪೂರಕವಾಗಿ ಅದನ್ನ ಸಮರ್ಥಿಸಿಕೊಳ್ಳುವಂತ ಒಂದು ದಾಖಲೆಗಳಾಗಿವೆ. These are rather explanations. ಇದು ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಮೂಲ ಸತ್ಯವೇದ ಭಾಗಗಳಿಗೆ ಆ ಅಡಿಸ್ಥಾನದಲ್ಲಿ ಅದಕ್ಕೆ ವಿವರಣೆಯನ್ನ ಕೊಡುವಂತ ಪೂರಕವಾದಂತ ಒಂದು ಸಂಗತಿಗಳಾಗಿವೆ. So please don't misunderstand. ಆದ್ದರಿಂದ ದಯಮಾಡಿ ಇದನ್ನ ಅಪಾರ್ಥ ಮಾಡಿಕೊಳ್ಳಬೇಡಿ. We should not try to fix or prove a doctrine on the basis of any analogy or types or symbols, etc. ಆದ್ದರಿಂದ ನಾವು ಯಾವುದೇ ಸತ್ಯವೇದ ಸಿದ್ಧಾಂತಗಳನ್ನ ನಾವು ಅದರ ಸಂಕೇತದ ಮೂಲಕವಾಗಿ, ಅದರ ಸಾದೃಶ್ಯದ ಮೂಲಕವಾಗಿ ನಾವು ಅದನ್ನ ಸಾಬೀತುಪಡಿಸುವುದಕ್ಕೆ ನಾವು ತೊಡಗಿಕೊಳ್ಳಬಾರದು. So analogy is a weak argument in itself. ಅದರಿಂದ ಸಾದೃಶ್ಯವು ಒಂದು ದುರ್ಬಲವಾದಂತ ಒಂದು ವಾದವಾಗಿದೆ. So if a teaching is contrary to all typology, then it cannot be a true interpretation. ಆದ್ದರಿಂದ ಒಂದು ಸತ್ಯವೇದ ವಾಕ್ಯಕ್ಕೆ ನಾವು ಪರಿಪೂರ್ಣವಾಗಿ ಸಾದೃಶ್ಯವನ್ನ ಅಂದ್ರೆ ಹೋಲಿಕೆಗಳನ್ನ ನಾವು ಬಳಸಿಕೊಳ್ಳುವುದಾದರೆ ಖಂಡಿತವಾಗ್ಲೂ ಆ ಒಂದು ಸತ್ಯವೇದ ವ್ಯಾಖ್ಯಾನವು ಅದು ಸರಿಯಾದದಲ್ಲ. Not the wording, all typology. ಬಹಳಷ್ಟು ಗಮನಿಸಬೇಕು, ಎಲ್ಲ ಸಾದೃಶ್ಯವು. Then it cannot be a true interpretation. That it should support at least one or two or three
types. ಆದ್ರಿಂದ ಎಲ್ಲ ಸಾದೃಶ್ಯವು ನಾವು ಸಾದೃಶ್ಯವನ್ನ ಬಳಸಿಕೊಂಡು ನಾವು ವ್ಯಾಖ್ಯಾನಿಸುವುದು ಸರಿಯಲ್ಲ. ಆದ್ರಿಂದ ಅದು ಖಂಡಿತವಾಗ್ಲೂ ಒಂದು ಅಥವಾ ಎರಡು ರೀತಿಯ ವ್ಯಾಖ್ಯಾನದ ವಿಧಗಳನ್ನ ಅನುಸರಿಸುವಂತದ್ದಾಗಿರ್ಬೇಕು. So many Christian teachers and pastors, they try to prove the pre-tribulation view of rapture on the basis of types. ಅನೇಕ ಸತ್ಯವೇದ ಬೋಧಕರು ಅವರು ಈ ಒಂದು ಸಭೆಯು ಸಂಕಟ ಕಾಲಕ್ಕಿಂತ ಮುಂಚೆ ಎತ್ತಲ್ಪಡುತ್ತದೆ ಎಂಬಂತ ಆ ಒಂದು ಸಿದ್ಧಾಂತವನ್ನ ಅವರು ಸಾದೃಶ್ಯಗಳ ಮೂಲಕ ಅಂದ್ರೆ ಹೋಲಿಕೆಗಳ ಮೂಲಕವಾಗಿ ಅವರು ಅದನ್ನ ವ್ಯಾಖ್ಯಾನಿಸುವುದಕ್ಕೆ ತೊಡಗಿಕೊಳ್ತಾರೆ. So we are also considering the typology, but we should understand this is a weak argument. ನಾವು ಸಹ ಈ ಹೋಲಿಕೆಗಳನ್ನ ಅಥವಾ ಸಾದೃಶ್ಯಗಳನ್ನ ನಾವು ಬಳಸಿಕೊಳ್ತೇವೆ, ಆದರೆ ನಾವು ನೆನಪಿಟ್ಕೊಳ್ಬೇಕು, ಸಾದೃಶ್ಯವನ್ನ ಬಳಸಿಕೊಂಡು ನಾವು ವ್ಯಾಖ್ಯಾನ ಮಾಡುವಾಗ ಅದೊಂದು ದುರ್ಬಲವಾದಂತ ಒಂದು ವಾದವಾಗಿರುವಂತದ್ದಾಗಿದೆ. There is a lot of types which teach that those who walked with faith or walked by faith were delivered from the visitation of judgments. ನಂಬಿಕೆಯಿಂದ ನಡೆದವರು ಅಂದ್ರೆ ನ್ಯಾಯ ತೀರ್ಪಿನ ಆ ಒಂದು ಕಾಲಘಟ್ಟದಲ್ಲಿ ಭೇಟಿಯಾದಂತ ಭೇಟಿಯಿಂದ ಬಿಡುಗಡೆಗೊಂಡವರು ಎಂದು ಕಲಿಸುವ ಬಹಳಷ್ಟು ವಿಧಗಳಿವೆ. So for example, they say that the case of Noah or Rahab, or for example the clearest one of Lot. ಉದಾಹರಣೆಗೆ ನಾವು ನ್ಯಾಯ ತೀರ್ಪಿನ ಒಂದು ಕಾಲಘಟ್ಟದಲ್ಲಿ ನಾವು ನೋಡುವಾಗ ನೋಹ ಆಗಿರ್ಬೋದು, ರಹಾಬಳಾಗಿರ್ಬೋದು ಅಥವಾ ಲೋಟನಾಗಿರ್ಬೋದು. So they said that they were escaped. They given an escape route before any judgment fell upon earth. ಈ ವಿಷಯದಲ್ಲಿ ನಾವು ನೋಡುವಾಗ ಭೂಮಿಯ ಮೇಲೆ ಒಂದು ನ್ಯಾಯವಿಧಿ ಬೀಳುವುದಕ್ಕಿಂತ ಮುಂಚಿತವಾಗಿ ಈ ಭಕ್ತರಿಗೆ ದೇವರು ತಪ್ಪಿಸಿಕೊಳ್ಳುವುದಕ್ಕೆ ಒಂದು ಮಾರ್ಗವನ್ನ ಸಿದ್ಧಪಡಿಸಿಕೊಟ್ಟನು. They say why they are escaped because they walked by faith and because of that they are delivered. ಅವರು ಹೀಗೆ ಹೇಳ್ತಾರೆ, ಅವರು ನಂಬಿಕೆಯಿಂದ ನಡೆದ ನಿಮಿತ್ತವಾಗಿ ದೇವರು ಅವರಿಗೆ ತಪ್ಪಿಸುವುದಕ್ಕೆ ಒಂದು ಮಾರ್ಗವನ್ನ ತೆರೆಯುತ್ತಾನೆ ಎಂಬುದಾಗಿ. Of course, Noah walked before Lord faithfully, no doubt about that. And etc. ಖಂಡಿತವಾಗಲೂ ನೋಹನಾಗಲಿ ರಾಹೇಬಳಾಗಲಿ ದೇವರ ಮುಂದೆ ಅವರು ನಂಬಿಕೆಯಿಂದ ನೀತಿವಂತರಾಗಿ ನಡೆದುಕೊಂಡು ಬಂದರು, ಅದರಲ್ಲಿ ಯಾವ ಸಂಶಯವೂ ಇಲ್ಲ. But there's a theological problem when we say that they are saved because of their walk before the Lord in faith. ಆದರೆ ದೈವಶಾಸ್ತ್ರದ ಅಡಿಯಲ್ಲಿ ನಾವು ನೋಡುವಾಗ ಒಂದು ಸಮಸ್ಯೆ ಇದೆ. ಅವರು ನಂಬಿಕೆಯಿಂದ ನಡೆದದರ ನಿಮಿತ್ತವಾಗಿ ಅವರು ಸಂರಕ್ಷಿಸಲ್ಪಟ್ಟರು ಎಂಬುದಾಗಿ ನಾವು ಹೇಳುವಾಗ that summarizes that it is on our merit that we are escaped. ಅದು ನಮಗೆ ಸಾರಾಂಶವಾಗಿ ಹೇಳುವುದೇನೆಂದರೆ ನಮ್ಮ ಆ ಒಂದು ಯೋಗ್ಯತೆಗೆ ಅನುಗುಣವಾಗಿ ಮಾತ್ರ ನಾವು ರಕ್ಷಿಸಲ್ಪಟ್ಟವರಾಗಿದ್ದೇವೆ. Because we walked before the Lord in faith or by faith, that is our quality, our merit. Because of that we are escaped. ಅಂದ್ರೆ ನಾವು ದೇವರ ಮುಂದೆ ನಾವು ನೀತಿವಂತರಾಗಿ ನಾವು ನಡೆದುಕೊಂಡದರ ನಿಮಿತ್ತವಾಗಿ, ಅಂದ್ರೆ ಅದು ನಮ್ಮ ಯೋಗ್ಯತೆಯನ್ನ ಸೂಚಿಸುವಂತದ್ದಾಗಿದೆ, ಅದರ ನಿಮಿತ್ತವಾಗಿ ನಾವು ರಕ್ಷಿಸಲ್ಪಟ್ಟೆ. But the scripture says that the salvation was, is and will be on grace and grace alone. ಆದರೆ ಸತ್ಯವೇದ ನಮಗೆ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸುವಂತದ್ದೇನೆಂದರೆ ರಕ್ಷಣೆಯು ಅದು ಕೇವಲ ಕೃಪೆಯ ಮೂಲಕವಾಗಿ ಮಾತ್ರ ನಮಗೆ ಲಭಿಸಿದಂತದಾಗಿರುತ್ತದೆ. If we are walking by faith before the Lord, that is also because of His grace and His grace alone. ನಾವು ಆತನಲ್ಲಿ ನೀತಿವಂತರಾಗಿ ನಾವು ನಡೆಯುತ್ತಾ ಇದ್ದರೂ ಸಹ ಅದು ಕೂಡ ಆತನ ಕೃಪೆಯಿಂದಲೇ ನಮಗೆ ಒದಗಿ ಬಂದದಾಗಿದೆ. So we are saved and being saved all because of His grace. We cannot have anything to boast.
ಆದ್ರಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ, ರಕ್ಷಿಸಲ್ಪಡುತ್ತಾ ಇದ್ದೇವೆ. ಕೇವಲ ಆತನ ಕೃಪೆಯಿಂದಲೇ ಮಾತ್ರ. ನಾವು ಹೆಚ್ಚಳ ಪಡಿಸಿಕೊಳ್ಳುವುದಕ್ಕೆ ಏನೂ ಇಲ್ಲ. That's why we read in book of Genesis that Noah received the grace of God. ಆದ ಕಾರಣ ಆದಿಕಾಂಡ ಪುಸ್ತಕದಲ್ಲಿ ನಾವು ಓದುತ್ತೇವೆ, ನೋಹನು ದೇವರಿಂದ ಕೃಪೆಯನ್ನ ಹೊಂದಿಕೊಂಡನು ಎಂಬುದಾಗಿ. And Rahab also got God's grace. ಆ ಹೆಬಳಿಗೂ ದೇವರ ಕೃಪೆ ಲಭಿಸಿತು. And of course Lot. ಖಂಡಿತವಾಗ್ಲೂ ಲೋತನಿಗೂ ಸಿಕ್ಕಿತು. So on the basis of types of these people, of course they are faithful people and faithful people before God, but on the basis of that basis they are given exemption from the judgment is theologically wrong. ಅದರಿಂದ ನಾವು ದೈವಶಾಸ್ತ್ರದ ಅಡಿಸ್ಥಾನದಲ್ಲಿ ನಾವು ನೋಡುವುದಾದರೆ ಈ ಎಲ್ಲ ವ್ಯಕ್ತಿಗಳು ಅವರು ನೀತಿವಂತರಾಗಿ ನಡೆದದರ ನಿಮಿತ್ತವಾಗಿ ಅವರಿಗೆ ಆ ಒಂದು ನ್ಯಾಯ ತೀರ್ಪಿನಿಂದ ಅವರು ರಕ್ಷಿಸಲ್ಪಟ್ಟರು ಎಂಬುದಾಗಿ ಹೇಳುವುದಾದರೆ ಅದು ತಪ್ಪಾಗುತ್ತದೆ. It is very clearly written in the book that is Genesis 19:22. ಬಹಳ ಸ್ಪಷ್ಟವಾಗಿ ನಮಗೆ ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯ 22ನೇ ವಚನದಲ್ಲಿ ನಮಗೆ ಬರೆಯಲ್ಪಟ್ಟಿದೆ, The angel hastened the departure of Lot, saying, haste there to escape there quickly. I cannot do anything, or I can't do nothing. ಅಲ್ಲಿ ನಾವು ನೋಡ್ತೇವೆ, ಬೇಗ ಅಲ್ಲಿಗೆ ಹೋಗಿ ತಪ್ಪಿಸಿಕೋ, ನೀನು ಅಲ್ಲಿಗೆ ಮುಟ್ಟುವ ತನಕ ನಾನೇನು ಮಾಡುವುದಕ್ಕಾಗುವುದಿಲ್ಲ ಎಂಬುದಾಗಿ ಹೇಳಿ ದೇವದೂತನು ಅವರ ಕೈ ಹಿಡಿದು ಕರ್ಕೊಂಡು ಹೋಗುವುದನ್ನು ನಾವು ನೋಡ್ತೇವೆ. The argument of certain people is that if the presence of one righteous person presented, ಅಲ್ಲಿರುವಂತಹ ಒಂದು ವಾದ ಏನಪ್ಪಾ ಅಂತಂದ್ರೆ, ಅಲ್ಲಿ ಒಬ್ಬ ವ್ಯಕ್ತಿ ನೀತಿವಂತನಾಗಿ ಇದ್ದರೂ ಸಹ, and they said that if there is all the presence of a single righteous person prevented the judgments. ಆ ಒಬ್ಬ ನೀತಿವಂತನಿಂದ ಅಲ್ಲಿ ನ್ಯಾಯವಿಧಿ ತಪ್ಪಿಸಲಾಗುತ್ತದೆ ಎಂಬುದಾಗಿ ಅವರು ಹೇಳ್ತಾರೆ. So some of the reasons for pre-tribulation rapture are practically, applicable for mid-tribulation view, while others for post-tribulation view. ಆದ್ರಿಂದ ಈ ಸಂಕಟ ಕಾಲಕ್ಕಿಂತ ಮುಂಚೆ ಸಭೆಯು ಎತ್ತಲ್ಪಡುತ್ತದೆ ಎಂಬುದಾಗಿ ಹೇಳುವಂತಹ ಅನೇಕ ವಾದಗಳು, ಅವುಗಳಲ್ಲಿ ಕೆಲವು ಈ ಸಂಕಟ ಕಾಲದ ಮಧ್ಯದಲ್ಲಿ ಸಂಭವಿಸುತ್ತದೆ ಎತ್ತಲ್ಪಡುವಿಕೆ, ಮಾತ್ರವಲ್ಲದೆ ಸಂಕಟ ಕಾಲದ ನಂತರ ಎತ್ತಲ್ಪಡುವಿಕೆ ಸಂಭವಿಸುತ್ತದೆ ಎಂಬುದಕ್ಕೂ ಸಹ ಕೆಲವು ಹೋಲಿಕೆಗಳಾಗ್ತವೆ. So citing on these people, that is Noah, Rahab, etc. ಅದರಿಂದ ಈ ಎಲ್ಲ ಉದಾಹರಣೆಗಳನ್ನ ನಾವು ಹೇಳುವುದಾದ್ರೆ ನೋಹ, ರಾಹಬಳು, ಲೋತನನ್ನ, we may also study that is with 2 Peter 2:6-9. 2ನೇ ಪೇತ್ರ 2:6-9 ಸಹ ನಾವು ನೋಡ್ತೇವೆ. Lot is called a righteous man. ಅಲ್ಲಿ ನಾವು ನೋಡ್ತೇವೆ ಲೋಟನು ಒಬ್ಬ ನೀತಿವಂತನಾಗಿ ಅವನು ಕರೆಸಲ್ಪಡುವುದನ್ನ. So the argument is that the presence of one righteous man, ಇಲ್ಲಿರುವಂತ ವಾದ ಏನಪ್ಪಾ ಅಂತಂದ್ರೆ, ಒಬ್ಬ ನೀತಿವಂತ ವ್ಯಕ್ತಿ ಇದ್ದರು prevented from the divine wrath until after his removal. ಅಂದ್ರೆ ಆ ಒಂದು ದೈವಿಕವಾದಂತ ಉಗ್ರ ಕೋಪವು ಆ ನೀತಿವಂತನು ತೆಗೆಯಲ್ಪಟ್ಟ ನಂತರ ಮಾತ್ರ ಆ ಒಂದು ಪಟ್ಟಣ ನಾಶವಾಯಿತು ಎಂಬುದಾಗಿ ಹೇಳ್ತಾರೆ. Then how much more will be the presence of the church on earth will be prevented from divine wrath until after her removal. ಹಾಗಾದರೆ ಸಭೆಯನ್ನ ತೆಗೆಯೋದ ನಂತರ ಮಾತ್ರವೇ ಈ ಸಂಕಟ ಕಾಲವು ಈ ಭೂಮಿಯಲ್ಲಿ ನಡೆಯುತ್ತದೆ ಎಂಬುದಾಗಿ ನಾವು ನಂಬುವುದಕ್ಕೆ ಸಾಧ್ಯ. I mean, just for one person, God did not destroy the world with judgment. Then how much should be the whole church is here? How can God send judgment on earth? This is the argument.
ಒಬ್ಬ ವ್ಯಕ್ತಿಗೋಸ್ಕರವಾಗಿ ದೇವರು ಆತನ ನ್ಯಾಯವಿಧಿಯನ್ನ ತಡ ಮಾಡಿದಾದರೆ ಅವನನ್ನ ಮಾಡಿದ ನಂತರ ಮಾತ್ರ ಆತನ ಕೋಪವನ್ನ ಸುರಿಸುವುದಾದರೆ ಇಡೀ ಸಭೆಗೋಸ್ಕರವಾಗಿ ದೇವರು ಯಾವ ರೀತಿಯಾಗಿ ಸಭೆಯನ್ನ ಸಂರಕ್ಷಿಸ್ತಾನೆ ಎಂಬುದಾಗಿ. So what I am emphasizing is that this is not a strong argument for pre-tribulation view. ಆದ್ರಿಂದ ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ ಇದು ಸಭೆಯು ಸಂಕಟ ಕಾಲಕ್ಕಿಂತ ಮುಂಚೆ ಎತ್ತಲ್ಪಡುತ್ತದೆ ಎಂಬುದಕ್ಕೆ ಬಹಳ ಬಲವಾದಂತ ಒಂದು ವಾದವೇನಲ್ಲ. But from all these arguments ಆದರೆ ಎಲ್ಲ ವಾದಗಳಿಂದ and evidences, ಮಾತ್ರವಲ್ಲದೆ ಪುರಾವೆಗಳಿಂದ it may be concluded that the rapture of the church, ನಾವು ಈ ರೀತಿಯಾಗಿ ಅದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಸಭೆಯ ಎತ್ತಲ್ಪಡುವಿಕೆಯು it will be before the conception of Daniel's 70th week. ಖಂಡಿತವಾಗಲೂ ದಾನಿಯೇಲನ 70ನೇ ವಾರದ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಸಭೆ ಎತ್ತಲ್ಪಡುತ್ತದೆ. So pre-tribulation rapture is not based on these arguments singly. ಖಂಡಿತವಾಗಲೂ ಸಭೆಯು ಕಂಕಟ ಕಾಲಕ್ಕಿಂತ ಮುಂಚೆ ಎತ್ತಲ್ಪಡುತ್ತದೆ ಎಂಬಂತ ಈ ಒಂದು ನಿಲುವು ಕೇವಲ ಈ ಒಂದು ವಾದಗಳ ಮೇಲೆ ಮಾತ್ರ ಆಧಾರಿತವಲ್ಲ. But they are considered as a culminative evidence. ಆದರೆ ಇವೆಲ್ಲವೂ ಒಟ್ಟಾರೆ ಸೇರಿ ನಮಗೆ ಈ ಒಂದು ನಿರ್ಧಾರದ ಕಡೆಗೆ ನಮ್ಮನ್ನ ನಡೆಸುವಂತದಾಗಿದೆ. That the church will rapture before the inception of Daniel's 70th week. ಸಭೆಯು ದಾನಿಯೇಲನ 70ನೇ ವಾರ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿಯೇ ಎತ್ತಲ್ಪಡುತ್ತದೆ ಎಂಬುದನ್ನ ಸೂಚಿಸುವಂತದಾಗಿದೆ. The whole Daniel's 70th week is the trouble of Jacob. ಈ 70ನೇ ವಾರ ದಾನಿಯೇಲನು ಪ್ರಕಟಿಸಿದಂತ 70ನೇ ವಾರವು ಸಂಪೂರ್ಣವಾಗಿ ಇದು ಯಾಕೋಬನ ಆ ಒಂದು ಮಕ್ಕಳಿಗೆ ಅಥವಾ ಇಸ್ರಾಯೇಲಿಗೆ ಮಾತ್ರ ಸಂಬಂಧಪಟ್ಟದ್ದಾಗಿದೆ. So all these scriptural proofs testify that the New Testament church will be raptured before the 70th week or before the tribulation. That's why we call the pre-tribulation rapture view. ಈ ಎಲ್ಲ ವಾದಗಳು ಮತ್ತು ಸತ್ಯವೇದ ವಾಕ್ಯದ ಆಧಾರಗಳು ನಮಗೆ ತಿಳಿಸುವಂತದ್ದೇನೆಂದ್ರೆ ಖಂಡಿತವಾಗಲೂ ಸಭೆಯು ಈ ಒಂದು ಸಂಕಟ ಕಾಲಕ್ಕಿಂತ ಮುಂಚೆ ಎತ್ತಲ್ಪಡುವಂತದಾಗಿರುತ್ತದೆ. So we could conclude almost about the time of rapture in relation to tribulation. ಆದ್ರಿಂದ ಈ ಒಂದು ಎತ್ತಲ್ಪಡುವಿಕೆ ಎಂಬಂತ ಈ ಒಂದು ಘಟನೆಯ ಸಂಭವ ಈ ಎಲ್ಲಾ ಕಾಲಘಟ್ಟಗಳಿಗೆ ಸಂಬಂಧಪಟ್ಟು ನಾವು ಅದನ್ನ ಕುಲಂಕುಷವಾಗಿ ಅಧ್ಯಯನ ಮಾಡುವುದಕ್ಕೆ ನಮಗೆ ಸಾಧ್ಯವಾಯಿತು. We have seen the partial rapture. ಒಂದು ಭಾಗವಾಗಿ ಅಥವಾ ಅರ್ಧ ಭಾಗವಾಗಿ ಮಾತ್ರ ಎತ್ತಲ್ಪಡುವಿಕೆ ನಡೆಯುತ್ತದೆ ಎಂಬುದಾಗಿ ಹೇಳುವಂತ ಆ ಒಂದು ದೃಷ್ಟಿಕೋನವನ್ನು ಸಹ ನಾವು ನೋಡಿಕೊಂಡಿದ್ದೇವೆ. We also discussed the mid-tribulation view of rapture. ಅಷ್ಟು ಮಾತ್ರವಲ್ಲದೆ ಸಂಕಟ ಕಾಲದ ಮಧ್ಯಕಾಲಾವಧಿಯಲ್ಲಿ ಸಭೆಯು ಎತ್ತಲ್ಪಡುತ್ತದೆ ಎಂಬುದಾಗಿ ಹೇಳುವಂತ ಆ ಒಂದು ದೃಷ್ಟಿಕೋನವನ್ನು ಸಹ ನಾವು ನೋಡಿಕೊಂಡಿದ್ದೇವೆ. And then we moved on to the post-tribulation view of rapture. ಅದಾದ ಮೇಲೆ ಸಂಕಟ ಕಾಲದ ನಂತರ ಸಭೆಯು ಎತ್ತಲ್ಪಡುತ್ತದೆ ಎಂಬಂತ ಆ ಒಂದು ದೃಷ್ಟಿಕೋನವನ್ನು ಸಹ ನಾವು ನೋಡಿಕೊಂಡಿದ್ದೇವೆ. And finally we have gone to the pre-tribulation view of rapture. ಕೊನೆಯದಾಗಿ ನಾವು ಈ ಸಂಕಟ ಕಾಲಕ್ಕಿಂತ ಮುಂಚೆ ಸಭೆಯು ಎತ್ತಲ್ಪಡುತ್ತದೆ ಎಂಬಂತ ಈ ಒಂದು ದೃಷ್ಟಿಕೋನವನ್ನು ಸಹ ನಾವು ಅಧ್ಯಯನ ಮಾಡಿದ್ದೇವೆ. We not only discussed the arguments in favor of that particular view but also against. ಈ ಒಂದು ದೃಷ್ಟಿಕೋನಕ್ಕೆ ಪೂರಕವಾಗಿರುವಂತ ವಾದಗಳನ್ನ ಮಾತ್ರವಲ್ಲದೆ ಅದಕ್ಕೆ ವಿರುದ್ಧವಾಗಿರುವಂತ ವಾದಗಳನ್ನು ಸಹ ನಾವು ನೋಡಿಕೊಂಡಿದ್ದೇವೆ. So that we can come to the conclusion which one is right and which one is wrong.
ಯಾಕಂದರೆ ಇದರ ಮೂಲಕವಾಗಿ ಈ ವಾದ ವಿವಾದಗಳ ಮೂಲಕವಾಗಿ ನಾವು ಯಾವುದು ಸರಿಯಾದದ್ದು ಎಂಬುದನ್ನ ನಮ್ಮ ಚಿಂತನೆಗೆ ನಾವು ಅದನ್ನ ಸರಿಯಾದ ಆಯ್ಕೆಯನ್ನು ಮಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯವಾಗಲಿ ಎಂಬುದಾಗಿ ಮಾತ್ರ ನಮ್ಮ ಉದ್ದೇಶ. The idea is not, we are not imposing our views to you, or you need to study or we need to study everything and then we see the best one possible from the scriptural point of view. ನಮ್ಮ ಈ ಅಧ್ಯಯನದ ಉದ್ದೇಶ ನಾವು ನಂಬುವಂತ ಆ ಒಂದು ದೃಷ್ಟಿಕೋನವನ್ನ ನಿಮಗೆ ಬಲವಂತವಾಗಿ ಹೇರಿಸುವಂತದ್ದಲ್ಲ, ಬದಲಾಗಿ ನಿಮಗೆ ಈ ಇರುವಂತ ಎಲ್ಲ ವಾದ ವಿವಾದಗಳನ್ನ ನಿಮ್ಮ ಮುಂದೆ ಪ್ರತಿಪಾದಿಸುವುದರ ಮೂಲಕವಾಗಿ ಇದರಲ್ಲಿ ಸರಿಯಾದದ್ದನ್ನ ಉತ್ತಮವಾದದನ್ನ ನೀವು ನಿಮ್ಮಷ್ಟಿಗೆ ನೀವು ಆಯ್ಕೆ ಮಾಡಿಕೊಳ್ಳಬೇಕೆಂಬುದೇ ನಮ್ಮ ಪ್ರಯಾಸವಾಗಿದೆ. That means you need the responsibility to study further the same subject. ಅಂದರೆ ಇದರ ಅರ್ಥ ನಿಮಗೆ ಒಂದು ಬಹಳಷ್ಟು ದೊಡ್ಡ ಒಂದು ಜವಾಬ್ದಾರಿ ಇದೆ. ಅದೇನಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ವಿಷಯದ ಕುರಿತಾಗಿ ನೀವು ಇನ್ನೂ ಹೆಚ್ಚಿನ ಒಂದು ಅಧ್ಯಯನವನ್ನ ಸ್ವಯಂ ಪ್ರೇರಿತರಾಗಿ ಮಾಡಬೇಕೆಂಬುದೇ. That is the line of learning for a good teacher and a good student. ಇದು ಒಬ್ಬ ಉತ್ತಮವಾದಂತ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಒಂದು ಗುಣಲಕ್ಷಣಗಳಾಗಿವೆ. So that we may be in a position to express our faith, our conviction boldly to others. ಇದರ ಮೂಲಕವಾಗಿ ನಮ್ಮ ನಂಬಿಕೆಗಳನ್ನ ನಾವು ಇತರರಿಗೆ ಧೈರ್ಯದಿಂದ ನಾವು ಅದನ್ನ ವಿವರಿಸುವುದಕ್ಕೆ ಮಾತ್ರವಲ್ಲದ ಅದನ್ನ ಬೋಧಿಸುವುದಕ್ಕೆ ನಾವು ಸಮರ್ಥರಾಗಿರ್ತೇವೆ. Next session we will go into the time of rapture. ಮುಂದಿನ ಸೆಷನ್ಗಳಲ್ಲಿ ನಾವು ಈ ಒಂದು ಎತ್ತಲ್ಪಡುವಿಕೆಯ ಸಮಯದ ಕುರಿತಾಗಿ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. Let's pray. ನಾವು ಪ್ರಾರ್ಥನೆ ಮಾಡೋಣ. Our Father in heaven, we thank you for this blessed evening time. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಅನುಗ್ರಹಿಸಲ್ಪಟ್ಟಂತ ಈ ಸಂಜೆ ವೇಳೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Lord, you have given us a good learning time. ಉತ್ತಮವಾದಂತ ಒಂದು ಕಲಿಕೆಯ ಸಮಯವನ್ನ ನಮಗೆ ಅನುಗ್ರಹಿಸಿಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Lord, we place each one of the soul in your hands. ಇಲ್ಲಿರುವಂತಹ ಪ್ರತಿಯೊಂದು ಆತ್ಮಗಳನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇವೆ. Give them understanding of the scripture. ನಿನ್ನ ವಾಕ್ಯಗಳ ಧರ್ಮಶಾಸ್ತ್ರದ ಆ ತಿಳುವಳಿಕೆಯನ್ನ ನೀನು ಅವರಿಗೆ ಅನುಗ್ರಹಿಸಿಕೊಡು. We pray, Holy Spirit, to illuminate their minds. ಪವಿತ್ರಾತ್ಮನೇ, ಅವರ ಜ್ಞಾನೇಂದ್ರಿಯಗಳನ್ನ ನೀನು ಬೆಳಗಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. Help us to choose the right one. ನಾವು ಸರಿಯಾದದನ್ನ ಆರಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. Help us to learn and make others be also learned. ನಾವು ಉತ್ತಮವಾಗಿ ನಾವು ಕಲಿಯುವಂತವರಾಗಿರುವಂತೆ ಮಾತ್ರವಲ್ಲದೆ ಇತರರನ್ನು ಕಲಿಸುವಂತೆ ನಮಗೆ ಸಹಾಯ ಮಾಡು. Pray for Jason for good translation and for all member of the team. ಭಾಷಾಂತರವನ್ನು ಮಾಡಿದಂತ ಬ್ರದರ್ ಜೇಸನ್ ಅವರನ್ನು ಆಶೀರ್ವದಿಸು, ಮಾತ್ರವಲ್ಲದೆ ಇಡೀ ಬಿಲ್ಡರ್ಸ್ ತಂಡದವರನ್ನ ನೀನು ಆಶೀರ್ವದಿಸು. Bless everyone who listened tonight and who are going to listen hereafter. ಈ ರಾತ್ರಿ ವೇಳೆ ಕೇಳಿದಂತ ನಿನ್ನೆಲ್ಲ ಭಕ್ತರನ್ನು ಆಶೀರ್ವದಿಸು, ಮುಂದೆ ಕೇಳಲಿಕ್ಕಿರುವಂತವರನ್ನು ಸಹ ನೀನು ಆಶೀರ್ವದಿಸು. We pray for all the teachers. ಎಲ್ಲ ಬೋಧಕರನ್ನ ಈ ವೇದಿಕೆಯಲ್ಲಿ ಮಾತಾಡುವಂತವರನ್ನ ನಾವು ಆಶೀರ್ವದಿಸುವಂತವರಾಗಿದ್ದೇವೆ. All honor and glory belong to you alone, my Lord. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲತಕ್ಕದಾಗಿರಲಿ ಕರ್ತನೆ. In Jesus' precious name we pray. ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. 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 Amen.